ಮತ್ತೊಂದು ದಾಖಲೆಯ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ತಾಲೀಮನ್ನ ನಡೆಸ್ತಾ ಇದ್ದು ಇಂದು ಇಲಾಖಾವಾರು ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಮತ್ತೊಂದು ದಾಖಲೆಯ ಬಜೆಟ್ ಮಂಡನೆಗೆ ಸಿಎಂ ತಾಲೀಮನ್ನ ನಡೆಸ್ತಾ ಇದ್ದಾರೆ. ಇಲಾಖಾವಾರು ಸಭೆ ಕರೆದಿದ್ದು ರಾಜ್ಯ ಬಜೆಟ್ಗೆ ಸಿದ್ದು ತಯಾರಿಯನ್ನ ನಡೆಸಿದ್ದಾರೆ. ಇಂದಿನಿಂದ ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ. ಆರೋಗ್ಯ ಸೇರಿ ಹಲವು ಇಲಾಖೆ ಜೊತೆ ಮಹತ್ವದ ಚರ್ಚೆ ನಡೆಯುತ್ತೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು ಸಮಾಜ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ ಎರಡೂ ಇಲಾಖೆಗಳ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್. ನಾಳೆ ನಾಡಿದ್ದು ಈ ರೀತಿ ಗುರುವಾರದವರೆಗೂ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇಲಾಖಾವಾರು ಕುಂದು ಕೊರತೆಗಳೇನಿದೆ ಇದೆಲ್ಲವನ್ನ ತಿಳ್ಕೊಳ್ಳೋದಿಕ್ಕೆ ಮತ್ತೊಂದು ದಾಖಲೆಯ ಬಜೆಟ್ ಮಂಡನೆಗೆ ತಾಲೀಮನ್ನ ನಡೆಸಲಿದ್ದು ಇಲಾಖಾವಾರು ಸಭೆ. ರಾಜ್ಯ ಬಜೆಟ್ಗೆ ಬ್ಯಾಕ್ ಟು ಬ್ಯಾಕ್ ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದೆ ಸರ್ಕಾರ. ಸೊ ಇವತ್ತು ಎರಡು ಅಂದ್ರೆ ಆರೋಗ್ಯ ಸಮಾಜ ಕಲ್ಯಾಣ ಇಲಾಖೆ ಜೊತೆಗೆ ಚರ್ಚೆ ಮಾಡ್ತಾರೆ. ನಾಳೆ ನಾಡಿದ್ದು ಕೂಡ ಬ್ಯಾಕ್ ಟು ಬ್ಯಾಕ್ ಸಭೆ ಇರುತ್ತೆ. ಈ ಸಭೆಯಲ್ಲಿ ಅಧಿಕಾರಿಗಳು ಸಚಿವರ ಜೊತೆಗೆ ಕುಂದುಕೊರತೆಗಳು ಏನಾಗಬೇಕಾಗಿದೆ, ಬಜೆಟ್ನಲ್ಲಿ ಹಿಂದೆ ಆಗಿರೋದ್ರಿಂದ ಏನೆಲ್ಲ ಅನುದಾನದಿಂದ ಆಯ್ತು, ಎಲ್ಲ ವಿಚಾರಗಳನ್ನ ಕೂಡ ಚರ್ಚೆ ಮಾಡೋದಕ್ಕೆ ಮುಂದೆ ಆಗ್ತಾರೆ ಅಂತ. ಸೊ ಹಾಗಾಗಿ ಎರಡೂ ಇಲಾಖೆಯವರನ್ನ ಕೂಡ ಇವತ್ತು ಸಭೆಗೆ ಕರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತಾ ಹೋಗೋಣ. ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮತ್ತೊಂದು ದಾಖಲೆಯ ಬಜೆಟ್ಗೆ ಸರ್ಕಾರ ತಾಲೀಮನ್ನ ನಡೆಸ್ತಾ ಇದ್ದು ಇವತ್ತಿನಿಂದ ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆ ಕೂಡ ನಡೆಯುತ್ತೆ. ಇವತ್ತಿನ ಸಭೆ ಎಷ್ಟೊತ್ತಿಗೆ ಯಾರೆಲ್ಲ ಪಾಲ್ಗೊಳ್ತಾರೆ, ಏನ್ ಸಿಗ್ತಾ ಇದೆ ಅಪ್ಡೇಟ್ಸ್ ಬಸವರಾಜ್? ಪವಿತ್ರ, ಈಗಾಗಲೇ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಬಜೆಟ್ ಅನ್ನ ಮಂಡನೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತ ತಯಾರಿಗಳನ್ನು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ನಡೆಸ್ಕೊಳ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಲಾಖಾವಾರು ಸಭೆಯನ್ನು ಕೂಡ ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ಕೂಡ ಈಗಾಗಲೇ ಈ ಬಜೆಟ್ ಸಂಬಂಧಪಟ್ಟಂತ ಸಭೆ ಕೂಡ ಇರ್ತಕ್ಕಂಥದ್ದು. ಇಲಾಖಾವಾರು ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನಡೆಸ್ತಾ ಇದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಇದು ನಡೆಯುತ್ತೆ. ಬೆಳಿಗ್ಗೆ 11 ಗಂಟೆಗೆ ಸಮಾಜ ಕಲ್ಯಾಣ ಇಲಾಖೆಯ ಸಭೆ ಇರ್ತಕ್ಕಂಥದ್ದು. ಅದಾದ ಬಳಿಕ ಸಂಜೆ 4 ಗಂಟೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಭೆ ಕೂಡ ಇರ್ತಕ್ಕಂಥದ್ದು. ಪವಿತ್ರ, ಪ್ರಮುಖವಾಗಿ ಸಮಾಜ ಕಲ್ಯಾಣ ಇಲಾಖೆಯನ್ನು ಬೆಳಿಗ್ಗೆ 11 ಗಂಟೆ ಪ್ರಾರಂಭವಾಗುತ್ತಿದೆ. ಪ್ರಮುಖವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಈ ಅಧಿಕಾರಿಗಳು ಮತ್ತೆ ಸಚಿವರಾಗಿರ್ತಕ್ಕಂಥ ಎಸ್.ಸಿ. ಮಾದೇವಪ್ಪನವರು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಷ್ಟೆಲ್ಲ ಅನುದಾನ ಬಂದಿದೆ, ಅನುದಾನ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನ ಎಷ್ಟು ಬಳಕೆ ಇದೆ, ಎಷ್ಟು ಬಳಕೆ ಆಗಿಲ್ಲ ಅನ್ನುವಂಥದ್ದು, ಮತ್ತೆ ಈಗ ಒಂದಿಷ್ಟು ಆರೋಪಗಳು ಕೂಡ ಇರ್ತಕ್ಕಂಥದ್ದು. ಇಲ್ಲಿ SCP TSP ಹಣವನ್ನ ಗ್ಯಾರಂಟಿಗಳು ಕೂಡ ಬಳಸ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಎಲ್ಲೋ ಒಂದು ಕಡೆ ಅನುದಾನದ ಕೊರತೆ ಉಂಟಾಗ್ತಾ ಇದೆ ಅನ್ನುವಂಥದ್ದು ವಿಪಕ್ಷಗಳ ಒಂದಿಷ್ಟು ಆರೋಪ ಇದೆ. ಇದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂತ ನಿರ್ಧಾರಕ್ಕೂ ಕೂಡ ವಿಪಕ್ಷಗಳು ಮಾಡಿದ್ವು. ಸೊ ಈ ಒಂದು ಹಿನ್ನೆಲೆ SCP ಮತ್ತು TSP ಹಣ ಕೂಡ ಎಷ್ಟು ಬಳಕೆ ಆಗಿದೆ, ನಾವೆಷ್ಟು ತೆಗೆದುಕೊಂಡಿದೀವಿ, ಮತ್ತೆ ಇದರಿಂದ ಯಾವ ರೀತಿಯಾಗಿ ಅನುದಾನ ಕೊರತೆ ಇರ್ತಕ್ಕಂಥ ಅನುದಾನ ಎಷ್ಟೆಲ್ಲ ಜಾರಿಗೊಳಿಸಿದ್ದಾರೆ ಅನ್ನುವಂಥದ್ದನ್ನ ಹಿರಿಯ ಅಧಿಕಾರಿಗಳಿಂದ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಪಡೆದಿದ್ದಾರೆ. ಅದಾದ ಬಳಿಕ ಮುಂದಿನ ಅಂದ್ರೆ ಈಗ ಬಜೆಟ್ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಯಾಕಂತಂದ್ರೆ ಅಹಿಂದ ನಾಯಕರು ಅಂತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಸಮಾಜ ಕಲ್ಯಾಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನುವಂಥದ್ದು, ಮತ್ತೆ ಇತರೆ ಯೋಜನೆಗಳಿಗೂ ಕೂಡ ಒಂದಿಷ್ಟು ಹಣವನ್ನ ಬಿಡುಗಡೆ ಹೆಚ್ಚಾಗಿಡಬೇಕು ಈ ಬಾರಿ ಬಜೆಟ್ ಅನ್ನುವಂಥದ್ದು ಲೆಕ್ಕಾಚಾರ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಮಹತ್ವವಾಗಿರ್ತಕ್ಕಂಥ ಸಭೆ ಕೂಡ ಇರುವಂತದ್ದು. ಇನ್ನೊಂದು ಪ್ರಮುಖವಾಗಿ ಒಂದು ಸಂಜೆ 4 ಗಂಟೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಒಂದ್ ಕಡೆ ಕೆಲವೊಂದಿಷ್ಟು ಪ್ರಾಥಮಿಕ ಹಂತದಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಒಂದು ಆಸ್ಪತ್ರೆಗಳಲ್ಲಿ ಹುದ್ದೆಗಳು ಕೂಡ ವೈದ್ಯರ ಹುದ್ದೆ ಖಾಲಿ ಇರ್ತಕ್ಕಂಥದ್ದು, ಹಲವಾರು ಕಟ್ಟಡಗಳು ದುರಸ್ತಿ ಇದೆ. ಇವೆಲ್ಲವನ್ನು ಕೂಡ ಪರಿಶೀಲಿಸಿ ಈ ಕೊಟ್ಟಿರ್ತಕ್ಕಂಥ ಅನುದಾನ ಬಳಕೆ ಆಗಿದೆ, ಏನೆಲ್ಲ ಮುಂದಿನ ಒಂದು ಬಜೆಟ್ ನಲ್ಲಿ ರಿಕ್ರೂಟ್ಮೆಂಟ್ಗೆ ಮತ್ತೆ ಯಾವ ರೀತಿಯಾಗಿ ಹಣವನ್ನ ಈ ಒಂದು ಇಲಾಖೆಗೆ ಇಡಬೇಕು ಅನ್ನುವಂಥದ್ದು ಪ್ರಮುಖವಾಗಿ ಈ ಸಭೆಯಲ್ಲಿ ಚರ್ಚೆ ಆಗುವಂಥದ್ದು. ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಮತ್ತೆ ಸಚಿವರಾಗಿರ್ತಕ್ಕಂಥ ದಿನೇಶ್ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಪವಿತ್ರ. ಎಸ್ ಬಸವರಾಜ್, ಕೇವಲ ಇವತ್ತು ಒಂದೇ ದಿನಕ್ಕೆ ಈ ಒಂದು ಪ್ರಗತಿ ಪರಿಶೀಲನಾ ಸಭೆ ಇಲ್ಲ, ಇನ್ನು 2-3 ದಿನಗಳ ಕಾಲ ಇದೇ ಸಭೆಯನ್ನ ಮುಂದುವರಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಯಾವೆಲ್ಲ ಇಲಾಖೆಗಳು ಪಾಲ್ಗೊಳ್ಬೇಕು ಅಂತ ಕರೆ ಕೊಟ್ಟಿದ್ದಾರೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನುಳಿದಂತಹ